ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಸ್ಪಲ್ ಕೀಬೋರ್ಡ್ ಟ್ಯುಟೋರಿಯಲ್ಸ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರೂ ನಮ್ಮ ಚಾನಲ್ನ ರೆಗ್ಯುಲರಾಗಿ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಎಲ್ಲರೂ ಕೂಡ ನಿಮ್ಮ ಲೆವೆಲ್ಗೆ ಮೆಂಬರ್ಶಿಪ್ಗಳನ್ನ ಜಾಯ್ನ್ ಆಗಿ ಅಲ್ಲಿರೋ ವೀಡಿಯೋಸ್ನೆಲ್ಲ ನೋಡ್ತಾ ನಿಮ್ಮ ಮ್ಯೂಸಿಕ್ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಇನ್ನೊಂದು ಇಂಪಾರ್ಟೆಂಟು ಮತ್ತು ತುಂಬ ಆಸಕ್ತಿಕರವಾದ ಲೆಸನ್ ಒಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾವು ಕಲಿತಾ ಇರೋದು ಲೆಸನ್ ನಂಬರ್ 40, ಸ್ಥಿರಪಡಿಸುವಾತನೇ ಬಲಪಡಿಸುವಾತನೇ ಎಂಬ ಹಾಡನ್ನು 4/4 ರಿದಮ್ನಲ್ಲಿ ಯಾವ ಥರ ಅಪ್ಲೈ ಮಾಡಿಕೊಂಡು ಪ್ಲೇ ಮಾಡಬೇಕು ಅನ್ನೋದನ್ನು ನಾವು ಈ ಲೆಸನಲ್ಲಿ ಕಲಿತೀವಿ. ಇದು ತುಂಬ ಪಾಪ್ಯುಲರ್ ಸಾಂಗ್ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಕೆಲವರು ಸಬ್ಸ್ಕ್ರೈಬರ್ಸ್ ನನ್ನ ಕೇಳಿದರು, ಸರ್ ಈ ಸಾಂಗ್ನ ಒಂದು ವಿಡಿಯೋ ಮಾಡಿ ಅಂತ ಕೂಡ ಕೇಳಿದರು. ಆ್ಯಂಡ್ ಈ ವಿಡಿಯೋ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಲಾಸ್ಟ್ ಕ್ಲಾಸ್ಗಳಲ್ಲಿ ನಾವು ಏನು ಕಲ್ತಿದ್ವಿ ಅನ್ನೋದು 1 ನಿಮಿಷದಲ್ಲಿ ನಾನು ಬೇಗನೆ ಕ್ವಿಕ್ಕಾಗಿ ರಿವೈಸ್ ಮಾಡ್ತೀನಿ. ಲಾಸ್ಟ್ ಕ್ಲಾಸ್ಗಳಲ್ಲಿ ಲೆಸನ್ ನಂಬರ್ 39 4/4 ರಿದಮ್ಮು ಏನು ಯಾವ ಥರ ಅನ್ನೋದು ಕಲ್ತಿದ್ವಿ. ಅದಾದಮೇಲೆ ಲೆಸನ್ ನಂಬರ್ 39 ಪಾರ್ಟ್ 2ನಲ್ಲಿ ಆ ರಿದಮ್ನ ಸಾಂಗ್ಗೆ ಪ್ಲೇ ಮಾಡೋ ಲೆವೆಲ್ಗೆ ಯಾವ ಥರ ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದು ಆ 2 ವೀಡಿಯೋಸಲ್ಲಿ ನಾವು ಕಲ್ತಿದ್ವಲ್ಲ. ಸೊ ಆದ್ದರಿಂದ ಆ 2 ಲೆಸನ್ನ ನೀವು ಕಲ್ತ್ರೆ ಈ ಲೆಸನ್ನು ನೀವು ಪ್ಲೇ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇನ್ನೇನು ತಡ, ಇವತ್ತಿನ ಲೆಸನ್ನ ನಾವು ಪ್ರಾರಂಭ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ಲೆಸನ್ ನಂಬರ್ 40, ಸ್ಥಿರಪಡಿಸುವಾತನೇ ಬಲಪಡಿಸುವಾತನೇ ಇನ್ 4/4 ರಿದಮ್. ನೋಡಿ, ಈ ಸಾಂಗು ನಾನು ಟ್ರಾನ್ಸ್ಪೋಸ್ ಮಾಡ್ಕೊಂಡಿದ್ದೀನಿ, ಅಂತಂದರೆ ನಾನು ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ರೆಡ್ಯೂಸ್ ಮಾಡ್ಕೊಳ್ಳಿ, ಆ ಪಿಚ್ಚನ್ನು ಕ್ಯಾಚ್ ಮಾಡೋಕ್ಕಾಗಿಲ್ಲ ಅಂದರೆ. ಟ್ರಾನ್ಸ್ಪೋಸ್ ಮಾಡೋದು ಯಾವ ಥರ ನಿಮ್ಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ, ಕಮೆಂಟಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಯಾವ ಥರ ಟ್ರಾನ್ಸ್ಪೋಸ್ ಮಾಡೋದು, ಸೆಟ್ ಮಾಡ್ಕೊಳ್ಳೋದು ಅಂತ. ಇದು ಡಿ ಮೇಜರ್ ಪ್ರೋಗ್ರೆಷನಲ್ಲಿದೆ. ಪ್ರೋಗ್ರೆಷನ್ಸ್ ಲೆಸನ್ಸ್ ನಮ್ಮ ಕ್ಲಾಸಲ್ಲಿ ನಾನು ಆಲ್ರೆಡಿ ಮಾಡಿದ್ದೀನಿ. ಡಿ ಮೇಜರ್ ಪ್ರೋಗ್ರೆಷನಲ್ಲಿ ಎಷ್ಟು ಕಾರ್ಡ್ಸ್ ಬರುತ್ತೆ ನಿಮ್ಗೆ ಗೊತ್ತಾ? ಕಮೆಂಟ್ಸ್ ಮಾಡಿ. ತುಂಬ ಸಿಂಪಲ್ ಕಾರ್ಡ್ಸ್ ಇದೆ. ಸೊ ನೋಡೋಣ ಯಾವ ಥರ ಇದನ್ನು ನಾವು ಕಲಿಯೋದು. 1 by 1 ಸ್ಟೆಪ್ ಬೈ ಸ್ಟೆಪ್ಪು ನಾವು ಕಲಿಯೋಣ. ನೋಡಿ, ಇವಾಗ ಸ್ಟಾರ್ಟಿಂಗ್ 2 ಲೈನ್ಸು ನೋಡೋಣ. ಸ್ಥಿರಪಡಿಸುವಾತನೇ ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾತನೇ. ನೋಡಿ, ಈ ಸಾಂಗು ಸ್ವಲ್ಪ ಎಲ್ಲ ಸಾಂಗ್ಗಳು ಕಾರ್ಡ್ಗೆ ಜೊತೆಗೆ ಸ್ಟಾರ್ಟ್ ಆದರೆ ಇದು ಫಸ್ಟ್ ಕಾರ್ಡ್ ಬರುತ್ತೆ, ಆಮೇಲೆ ಇದು ಸಾಂಗ್ ಸ್ಟಾರ್ಟ್ ಆಗುತ್ತೆ. ಇದೊಂಥರ ಡಿಫ್ರೆಂಟ್ ಟೆಕ್ನಿಕ್ಕು. ಸೊ ಈ ಟೆಕ್ನಿಕ್ಕು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆಲ್ಮೋಸ್ಟ್ ಕೆಲವು ವೆಸ್ಟರ್ನ್ ಸಾಂಗ್ಸ್ಗಳು ಅಂದರೆ ಇಂಗ್ಲೀಷ್ ಸಾಂಗ್ಸ್ಗಳು ಈ ಥರ ಟೆಕ್ನಿಕಲ್ಲಿ ಬರುತ್ತೆ. ಸೊ ನೋಡೋಣ. ನೋಡಿ, ಸ್ಥಿರಪಡಿಸುವಾತನೇ ಅಂತ ನೀವು ಪದ ಉಚ್ಚಾರ ಮಾಡೋದಕ್ಕೆ ಮುಂಚೆನೇ ನೀವು ಕಾರ್ಡ್ನ ಪ್ರೆಸ್ ಮಾಡಿ ಇಟ್ಕೋಬೇಕು. ನೋಡಿ, ಸ್ಥಿರಪಡಿಸುವಾತನೇ. ನೆಕ್ಸ್ಟು ಬಲಪಡಿಸುವಾತನೆಗೆ ಮುಂಚೆ ಬಿ ಮೈನರ್, ಬಲಪಡಿಸುವಾತನೇ. ಕೆಳಬಿದ್ದ ಸ್ಥಳದಲ್ಲಿಗೆ ಬರೋದಕ್ಕೆ ಮುಂಚೆ ಜಿ ಬರುತ್ತೆ. ನೋಡಿ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾತನೆಗೆ ಎ, ನಿಲ್ಲಿಸುವಾತನೇ. ಸ್ಥಿರಪಡಿಸುವಾತನೇ ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾತನೇ. ಸೊ ಈ ಥರ ಕಾರ್ಡ್ಗೂ ಸಾಂಗ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ, ಆ ಲೈನ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ಕಾರ್ಡ್ನ ಪ್ರೆಸ್ ಮಾಡಬೇಕು. ನೆಕ್ಸ್ಟು ಘನಪಡಿಸುವಾತನೇ ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ನೋಡಿ, ಇಲ್ಲಿ ಘನಪಡಿಸುವಾತನೆಗೆ ಮುಂಚೆ ಡಿ ಮೇಜರ್ ಇದೆ. ಸೊ ಘನಪಡಿಸುವಾತನೇ ಮತ್ತೆ ಹೆಚ್ಚಿಸುವಾತನೇ. ನಮ್ಮ ಪರ ಅನ್ನೋದಕ್ಕೆ ಮುಂಚೆ ಜಿ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಜಯ ಅನ್ನೋದಕ್ಕೆ ಮುಂಚೆ ಎ ಇದೆ, ಜಯ ನೀಡುವಾತನೇ. ನೇಗೆ ಮತ್ತೆ ಡಿ ಬರುತ್ತೆ. ನೋಡಿ, ಈ 4 ಲೈನ್ಗಳಲ್ಲಿ ಅಲ್ಲ, ಈ 4 ಲೈನ್ಗಳನ್ನು ನಾನು ಮತ್ತೆ ಪ್ಲೇ ಮಾಡ್ತೀನಿ ನೋಡಿ. ಸೊ ಸ್ಥಿರಪಡಿಸುವಾತನೇ ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾತನೇ, ಘನಪಡಿಸುವಾತನೇ ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ನೋಡಿದ್ರಲ್ವಾ? ಈಗ ನೆಕ್ಸ್ಟ್ ಲೈನು, ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸಿರುವೆ. ಏನಾದರೂ ಅನ್ನೋ ಕಡೆ ನಾ ಅನ್ನೋ ಪದ ಬರುವಾಗ ನಾ ಅನ್ನೋ ಪದಕ್ಕೆ ಯಾವ ಕಾರ್ಡಿದೆ? ಡಿ ಇದೆ. ನೋಡಿ, ಏನಾದರೂ ನೀನೇ ಮಾಡಿ ಕತೆ ಎ ಅನ್ನೋ ಪದಕ್ಕೆ ಕತೆ ಎಲ್ಲದಲ್ಲಿ ಎ ಅನ್ನೋ ಪದಕ್ಕೆ
ಬಿ ಮೈನರ್. ನೋಡಿ, ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಅನ್ನೋ ಕಡೆ ನಿನ್ನ ಅನ್ನೋ ಕಡೆ ಜಿ, ನಿನ್ನ ನಾಮಕ್ಕೆ ಎ ಅನ್ನೋ ಕಡೆ ಎ ಅನ್ನೋ ಪದ, ಎ ಅನ್ನೋ ಅಕ್ಷರಕ್ಕೆ ಎ ಮೇಜರ್, ಮಹಿಮೆ ತಂದುಕೊಳ್ಳುವಿಗೆ ತಂದು ಅನ್ನೋ ಕಡೆ ಬಿ ಮೈನರ್, ಮತ್ತೆ ವೆಗೆ ಡಿ. ನೋಡಿ, ನಾನು ಇನ್ವರ್ಷನಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ಬಿ ಮೈನರ್. ಸೊ ಆ್ಯಕ್ಚುಲಿ ಬಿ ಮೈನರ್ ಇದು ಬಿ ಡಿ ಎಫ್ ಶಾರ್ಪ್. ಸೊ ಈ ಡಿ ಎಫ್ ಶಾರ್ಪ್ನ ಇಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಓಕೆ, ಸೊ ಕನ್ಫ್ಯೂಸ್ ಆಗಬೇಡಿ. ಸೊ ಡಿ ಎಫ್ ಶಾರ್ಪ್ ಬಿ ಆ್ಯಂಡ್ ಎ ಮೇಜರ್ನ ಇನ್ವರ್ಷನ್ನು ಎ ಮೇಜರ್ ಇದೆ ಅಲ್ವಾ ನಾರ್ಮಲ್, ಎ ಸಿ ಶಾರ್ಪ್ ಇ. ಸೊ ಈ ಸಿ ಶಾರ್ಪ್ ಮತ್ತು ಇನ ಇಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಎ ಮೇಜರ್. ಸೊ ಕನ್ಫ್ಯೂಸ್ ಆಗಬೇಡಿ, ಆದ್ದರಿಂದ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ನಾರ್ಮಲಾಗಿ ಪ್ಲೇ ಮಾಡ್ಬೋದು. ಬಿ ಮೈನರ್ ಎ ಮೇಜರ್ನ ನಾರ್ಮಲಾಗೆ ಟ್ರೈ ಮಾಡಿ, ನಾರ್ಮಲಾಗಿ ಪ್ಲೇ ಮಾಡಿ, ನಿಮ್ಗೆ ಇನ್ವರ್ಷನ್ ಬಂದಿಲ್ಲ ಅಂದರೆ. ಸೊ ಲೆಟ್ಸ್ ಈಗ ನೋಡಿ, ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವಿಗೆ ಮತ್ತು ನಿನ್ನ ನಾಮಕ್ಕೆ ಮಹಿಮೆ ಎಲ್ಲ ತಂದುಕೊಳ್ಳಿ. ಈ 2 ಲೈನನ್ನು ಕಂಟಿನ್ಯೂಸ್ ಆಗಿ ಒಂದು ಸರಿ ಪ್ಲೇ ಮಾಡ್ತೀನಿ ನೋಡಿ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ನೋಡಿದ್ರಲ್ವಾ? ಈಗ ಕೋರಸ್, ಏಸುವೆ ಏಸುವೆ ನಿನಗೆ ಎಲ್ಲ ಸಾಧ್ಯವೇ. ನೋಡಿ, ಸಿಂಪಲ್. ಏಸುವೆ ಅನ್ನೋ ಪದಕ್ಕೆ ಎ ಅನ್ನೋ ಪದಕ್ಕೆ ಡಿ ಮೇಜರ್, ಏಸುವೆ, ಮತ್ತೆ ಏಸು ಅನ್ನೋ ಪದಕ್ಕೆ ಎಫ್ ಶಾರ್ಪ್ ಮೈನರ್, ಏಸು, ನಿನಗೆ ಜಿ. ನೋಡಿ, ನಿನಗೆ ಎಲ್ಲ ಅನ್ನೋದಕ್ಕೆ ಎ, ಎಲ್ಲ ಸಾಧ್ಯವೇಗೆ ಮತ್ತೆ ಬಿ. ನೋಡಿದ್ರ? ಈಗ ನಾನು ಪ್ಲೇ ಮಾಡ್ತೀನಿ ನೋಡಿ. ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ. ನೋಡಿದ್ರ? ಅಕ್ಯುರೇಟಾಗಿ ಆ ವರ್ಡ್ಗೆ ಆ ಕಾರ್ಡ್ ಇದೆ ಅಲ್ಲಿಗೆ ಪ್ರೆಸ್ ಮಾಡಿ ಅಷ್ಟೇ. ಸೊ ಈಗ ಈ ಸ್ಥಿರಪಡಿಸುವಾತನೆಯಿಂದ ಸ್ಟಾರ್ಟಿಂಗ್ ನಿನಗೆ ಏಸುವೆ ಕೋರಸ್ವರೆಗೂ ಕೂಡ ಒಂದ್ಸರಿ ಪ್ಲೇ ಮಾಡ್ತೀನಿ ನೋಡಿ. ಇದೇ ಥರ ನೀವು ಕೂಡ ಪ್ಲೇ ಮಾಡಬೇಕು. ಸೊ ಸ್ಟಾರ್ಟ್ ಮಾಡೋಣ. 1 2 3 ಗೋ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ. ನೋಡಿದ್ರಲ್ವಾ? ಸಿಂಪಲ್. ಸೊ ಈ ಥರ ನೀವು ಕೂಡ ಸಿಂಪಲ್ಲಾಗಿ ಆಯಾ ಪದಕ್ಕೆ ಆಯಾ ಇದಕ್ಕೆ ಮ್ಯಾಚ್ ಆಗೋ ಥರ ಪ್ಲೇ ಮಾಡಿ. ನೆಕ್ಸ್ಟು ಸರ್ವ ಕೃಪಾನಿಧಿ ಪರಮ ಕುಂಬಾರನೆ. ಇದು ಯಾವ ಥರ ಬರುತ್ತೆ ನೋಡೋಣ. ಸೇಮು ಸ್ಟಾರ್ಟಿಂಗಲ್ಲಿ ಸ್ಥಿರಪಡಿಸುವಾತನೇ ಬಲಪಡಿಸುವಾತನಿಗೆ ಯಾವ ಥರ ಕಾರ್ಡ್ ಮುಂಚೆನೇ ಬರುತ್ತೋ ಇದು ಕೂಡ ಅದೇ ಥರ ಬರುತ್ತೆ ನೋಡಿ. ಸರ್ವ ಕೃಪಾನಿಧಿ ಪರಮ ಕುಂಬಾರನೆ, ನನ್ನ ಜೀವವು ನಿನ್ನ ಕೈಯಲ್ಲಿದೆ. ಸರ್ವ ಕೃಪಾನಿಧಿ ಪರಮ ಕುಂಬಾರನೆ, ನಮ್ಮ ಜೀವವು ನಿನ್ನ ಕೈಯಲ್ಲಿದೆ. ಓ ದೇವ, ಓ ದೇವ ಅನ್ನೋ ಕಡೆ ಹೈ ಪಿಚ್ ಹೈ ಆಗುತ್ತೆ ನೋಡಿ. ಓ ದೇವ
ದೇ ಅನ್ನೋ ಕಡೆ ಡಿ ಮೇಜರ್, ಸೊ ಲೋ ಅನ್ನೋ ಕಡೆ ಬಿ ಮೈನರ್. ಓ ದೇವ ನಿಮ್ಮ ಆಲೋಚನೆಯೆಲ್ಲ, ಉತ್ಕೃಷ್ಟ ಹೂ ಅನ್ನೋ ಕಡೆ ಜಿ ಮೇಜರ್, ಗೀಗೆ ಎ ಆಗಿದೆ. ಓ ದೇವ ನಿಮ್ಮ ಆಲೋಚನೆಯೆಲ್ಲ ಉತ್ಕೃಷ್ಟವಾಗಿದೆ. ಒಂದೊಂದು ಕಾರ್ಡು ಇಲ್ಲಿ 2 ಟೈಮ್ಸ್ ಬರುತ್ತೆ. ನೆಕ್ಸ್ಟು ನಮ್ಮೂಹೆಗೆ ಮೀರದ ಕಾರ್ಯಗಳೆಷ್ಟು ನೋಡಿ, ನಮ್ಮೂಹೆಗೆ ಅನ್ನೋ ಕಡೆ ಡಿ ಮೇಜರ್, ನಮ್ಮೂಹೆಗೆ ಮೂ ಅನ್ನೋ ಪದಕ್ಕೆ ಡಿ, ನಮ್ಮೂಹೆಗೆ ಮೀರದ ಕಾರ್ಯ ಅನ್ನೋ ಕಡೆ ಬಿ ಮೈನರ್, ಕಾರ್ಯಗಳೆಷ್ಟೋ ಮಾ ಅನ್ನೋ ಕಡೆ ಜಿ, ಮಾಡುತ್ತಲೇ ಇವೆಗೆ ಎ ಇವೆ, ನಮ್ಮೂಹೆಗೆ ಮೀರದ ಕಾರ್ಯಗಳೆಷ್ಟೋ ಮಾಡುತ್ತಲೇ ಇವೆ, ಮತ್ತೆ ಏನಾದರೂ ನೀನೇ ಮಾಡಿ ಬರುತ್ತೆ. ನೋಡಿದ್ರಲ್ಲ ಯಾವ ಥರ ಲೈನ್ ಬೈ ಲೈನ್. ಸೊ ಈಗ ಈ ಸಾಂಗ್ನ ನಾನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲಿ ಕೂಡ ನಿಲ್ಲಿಸ್ತಲೇ ಯಾವ ಥರ ನಾನು ಪ್ಲೇ ಮಾಡ್ತೀನಿ ಅದನ್ನು ನೀವು ಅಬ್ಸರ್ವ್ ಮಾಡಿ. ಬೀಟ್ಸ್ ಇಲ್ದಲೇ ಅವ್ನು ಕಲಿಬೇಕು ಅನ್ನೋರು ಇದನ್ನು ನೋಡಿ ನಾನು ಇವಾಗ ಯಾವ ಥರ ಪ್ಲೇ ಮಾಡ್ತಾಯಿದ್ದೀನೋ ಆ ಥರ ನೀವು ಕೂಡ ಪ್ಲೇ ಮಾಡಿದ ನಂತರ ಅದೇ ಥರ ಬರಬೇಕು. ಸೊ ಲೆಟ್ ಅಸ್ ಸ್ಟಾರ್ಟಿಂಗಿಂದ 1 2 3 ಗೋ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ, ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ, ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ, ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ, ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ, ಸರ್ವಕೃಪಾನಿಧಿ ಪರಮ ಕುಂಬಾರನೇ, ನನ್ಮಾಯ ಜೀವವು ನಿನ್ನ ಕೈಯಲ್ಲಿದೆ, ಸರ್ವಕೃಪಾನಿಧಿ ಪರಮ ಕುಂಬಾರನೇ, ನನ್ಮಾಯ ಜೀವವು ನಿನ್ನ ಕೈಯಲ್ಲಿದೆ. ಓ ದೇವ ನಿಮ್ಮ ಆಲೋಚನೆ ಎಷ್ಟು ಉತ್ಕೃಷ್ಟವಾಗಿದೆ, ನಮ್ಮೂಹೆಗೆ ಮೀರದ ಕಾರ್ಯಗಳೆಷ್ಟೋ ಮಾಡುತ್ತಲೇ ಇವೆ. ಓ ದೇವ ನಿಮ್ಮ ಆಲೋಚನೆ ಎಷ್ಟು ಉತ್ಕೃಷ್ಟವಾಗಿದೆ, ನಮ್ಮೂಹೆಗೆ ಮೀರದ ಕಾರ್ಯಗಳೆಷ್ಟೋ ಮಾಡುತ್ತಲೇ ಇವೆ, ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ, ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ, ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ನೋಡಿದ್ರಾ ಯಾವ ಥರ ಈಗ ನಾನು ಪ್ಲೇ ಮಾಡಿದೆ? ಸೇಮ್ ನೀವು ಕೂಡ ಇದೇ ಥರ ನೀವು ಪ್ಲೇ ಮಾಡಿದ್ಮೇಲೆ ಬರಬೇಕು. ಈ ಥರ ಬಂದರೆ ಆಲ್ಮೋಸ್ಟ್ ನೀವು 90% ಸಾಂಗ್ನ ಕಲ್ತಂಗೆ, ದಟ್ಸ್ ಆಲ್. ಸೊ ಈಗ ಸಭೆಯಲ್ಲಿ ಇವಾಗ ವರ್ಷಿಪ್ ಲೀಡ್ ಮಾಡಬೇಕು ಅಂದ್ಕೊಳ್ಳೋರಿಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಬೀಟ್ಸ್ ಎಲ್ಲ ಇಟ್ಟು ಪ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋರಿಗೆ ಈ ಒಂದು ಸೆಗ್ಮೆಂಟ್ ಯೂಸ್ ಆಗುತ್ತೆ. ಯಾವ ಥರ ಇದನ್ನು ಯಾವ ಬ್ಯಾಕ್ಗ್ರೌಂಡ್ ಬೀಟ್ ಇಟ್ಕೊಂಡು ಪ್ಲೇ ಮಾಡೋದು, ಯಾವ ಥರ ಇದು ಸೆಟ್ ಮಾಡಬೇಕು ಅನ್ನೋದು ನಾವು ನೋಡೋಣ. ಇದರಲ್ಲಿ ನಾನು ಸೆಟ್ ಮಾಡ್ಕೊಳ್ತಾ ಇರೋದು 8th ಬೀಟ್. ಸೊ 013 ನನ್ನ ಕೀಬೋರ್ಡು ಯಮಹ PSR E363. ಒಂದು ವೇಳೆ ನಿಮ್ಮ ಕೀಬೋರ್ಡ್ ಯಮಹ ಕೀಬೋರ್ಡ್ ಆಗಿದ್ದರೆ ಈ 8 ಬೀಟ್ ಅನ್ನೋದು ಇರುತ್ತೆ. ಸೊ ಒಂದು ವೇಳೆ ನಿಮ್ಮ ಕೀಬೋರ್ಡು ಯಮಹ ಅಲ್ಲ ಕ್ಯಾಶಿಯೋ
ಬೇರೆ ಬ್ರ್ಯಾಂಡ್ ಕೀಬೋರ್ಡ್ ಆಗಿದ್ದರೆ 8 ಬೀಟ್ ಅನ್ನೋ ಒಂದು ಬೀಟ್ ನೋಡಿ, ಆ ಬೀಟು ಇದ್ದರೆ ಅದು ಸೆಟ್ ಆಗುತ್ತೆ. 8 ಬೀಟ್ ಅನ್ನೋ ಯಾವ ಬೀಟ್ ಇದ್ರೂ ಪರವಾಗಿಲ್ಲ, ಸೆಟ್ ಆಗುತ್ತೆ. ಬಟ್ ನಾನು ಇದಕ್ಕೆ ಟೆಂಪೋ ಸೆಟ್ ಮಾಡ್ಕೊಂಡಿರೋದು 85 ಟೆಂಪೋ ಸೆಟ್ ಮಾಡ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಇದು ಫಾಸ್ಟ್ ಆಯಿತು ಅನಿಸಿದ್ರೆ ನೀವು ಇದನ್ನು ಕಡಿಮೆ ಟೆಂಪೋಗೆ ಸೆಟ್ ಮಾಡ್ಕೋಬೋದು, ಇಲ್ಲ ಸ್ಲೋ ಆಯಿತು ಅಂತಂದರೆ 90ವರೆಗೂ ಹೋಗ್ಬೋದು. ಬಟ್ 90ಗಿಂತ ಜಾಸ್ತಿ ಇಟ್ಕೊಂಡ್ರೆ ಸಾಂಗು ಹೋಗುತ್ತೆ, ಅದು ನಮಗೆ ಸೆಟ್ ಆಗೋದಿಲ್ಲ. ಸೊ ತುಂಬ ಫಾಸ್ಟ್ ಆಗುತ್ತೆ. ಸೊ 85ಇಂದ 90 ಒಳಗಡೆ ಇಟ್ಕೋಬೋದು. ಇನ್ನೂ ಸ್ವಲ್ಪ ಕಡಿಮೆ ಇಟ್ಕೊಳ್ತೀವಿ ನಾವು ಪ್ರಾಕ್ಟೀಸ್ ಮಾಡೋವರೆಗೂ ಅಂದರೆ 80, 82, 81 ಆ ಥರ ಕೂಡ ಇಟ್ಕೋಬೋದು. ಸೊ ನಾನು ಸ್ಟ್ಯಾಂಡರ್ಡ್ ಟೆಂಪೋ 85 ಅದಕ್ಕೆ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ಥರ ಈಗ ಈ ಬೀಟಿಗೆ ಪ್ಲೇ ಮಾಡೋದು ನೋಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್. One, two, three, go. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಸರ್ವ ಕೃಪಾನಿಧಿ ಪರಮ ಕುಂಬಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಸರ್ವ ಕೃಪಾನಿಧಿ ಪರಮ ಕುಂಬಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಓ ದೇವ, ನಿನ್ನ ಆಲೋಚನೆ ಎಷ್ಟು ಉತ್ಕೃಷ್ಟವಾಗಿದೆ, ನಮ್ಮೂಹೆಗೆ ಮೀರಿದ ಕಾರ್ಯಗಳೆಷ್ಟೋ ಮಾಡುತ್ತಲೇ ಇವೆ. ಓ ದೇವ, ನಿನ್ನ ಆಲೋಚನೆ ಎಷ್ಟು ಉತ್ಕೃಷ್ಟವಾಗಿದೆ, ನಮ್ಮೂಹೆಗೆ ಮೀರಿದ ಕಾರ್ಯಗಳೆಷ್ಟೋ ಮಾಡುತ್ತಲೇ ಇವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ನೋಡಿದ್ರಲ್ಲ ಯಾವ ಥರ ಇದೆ ಸಾಂಗ್? ತುಂಬ ಚೆನ್ನಾಗಿ ಬಂತಲ್ವಾ? ತುಂಬ ಸಿಂಪಲ್, ಕಾರ್ಡ್ಸು ತುಂಬ ಸಿಂಪಲ್ ಆಗಿದ್ದಾವೆ. ಆಯಾ ಲೈನಿಗೆ ಆಯಾ ಪದಕ್ಕೆ ತಕ್ಕಂಗೆ ನೀವು ಪ್ಲೇ ಮಾಡಿದ್ರೆ ಸಾಕು, ದಟ್ಸ್ ಆಲ್. ಸೊ ಈ ಸಾಂಗ್ನ ಬೇಗ ಕಲಿಬೇಕಂತಂದರೆ ಕೆಲವು ಟಿಪ್ಸ್ ಹೇಳ್ತೀನಿ. ಮೊದಲನೇದು, ಫಸ್ಟು ಸಾಂಗ್ನ ರಾಗವನ್ನು ತುಂಬ ಚೆನ್ನಾಗಿ ನೀವು ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಒಂದು 50 ಸರಿ, ಒಂದು 60 ಸರಿ, 100 ಸರಿ ಈ ಸಾಂಗ್ನ ಕೇಳಿದ್ರೆ ಆ ಪಿಚ್ಚು ನಿಮಗೆ ಬರುತ್ತೆ. ರಾಗನ ಕಲ್ತ್ಕೊಂಡ್ರೆ ಈ ಹಾಡು ತುಂಬ ಚೆನ್ನಾಗಿ ನಿಮಗೆ ಬರುತ್ತೆ. ಯಾಕಂತಂದರೆ ಕಾರ್ಡ್ಸು ಆಟೋಮೆಟಿಕ್ಕಾಗಿ ಮ್ಯಾಚ್ ಆಗುತ್ತೆ. ಸೊ ರಾಗನ ಚೆನ್ನಾಗಿ ಕಲಿಬೇಕು. ಫಸ್ಟ್ ಒನ್ನು ಸಾಂಗ್ನ ಮಾಸ್ಟರ್ ಮಾಡಬೇಕು, ರಾಗ ಕಲಿಬೇಕು, ಅದು ಫಸ್ಟ್ ಒನ್ನು. ಸೆಕೆಂಡ್ ಒನ್ ಬಂದ್ಬಿಟ್ಟು ಸಾಂಗ್ನ ಡಿವೈಡ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ 2 ಲೈನ್ಸು, ಅದಾದಮೇಲೆ ಕೋರಸ್ಸು, ಅದಾದಮೇಲೆ ವರ್ಸ್ ಒನ್ನು, ಈ ಥರ ಡಿವೈಡ್ ಮಾಡಿಕೊಂಡು 2 ಡೇಸು 2 ಲೈನ್ಸು ಆ ಥರ ನೀವು ಫೋಕಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಬೇಗನೆ ಬರುತ್ತೆ. ಕೆಲವರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದೇ ಸರಿ ಪ್ಲೇ ಮಾಡ್ಕೊಂಡು ಹೋಗ್ತಾರೆ, ಅದು ಬರಲ್ಲ. ಸೊ ಅದರಿಂದ ಡಿವೈಡ್ ಮಾಡ್ಕೊಳ್ಳಿ, ಅದು ಎರಡನೇದು. ಮೂರನೇದು ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟು, ರೆಗ್ಯುಲಾರಿಟಿ ಇನ್ ಪ್ರಾಕ್ಟೀಸ್. ಸೊ ಎವ್ರಿ ಡೇ ಒಂದು 20 ಮಿನಿಟ್ಸು 30 ಮಿನಿಟ್ಸ್ ಅಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ, ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ 2 ಡೇಸು ಇವಾಗ ಉತ್ಸಾಹದಲ್ಲಿ
ತುಂಬ ಉತ್ಸಾಹದಲ್ಲಿ ಈ 2 ಡೇಸ್ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದು. ಅದಾದಮೇಲೆ ಮತ್ತೆ ಒಂದು 4 ದಿನ ಕೀಬೋರ್ಡೇ ಅದನ್ನು ನೋಡ್ದಲೇ ಅಲ್ಲಿ ಸೈಡ್ಗೆ ಇಟ್ಬಿಡೋದು. ಆ ಥರ ಎಲ್ಲ ಮಾಡಿದ್ರೂ ಬರಲ್ಲ. ಆದ್ದರಿಂದ ಡೈಲಿ ಈವನ್ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ಎವ್ರಿ ಡೇ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿ. ಅದು 3ನೇದು. 4ನೇದು ನೋಟ್ಸನ್ನು ನೀವು ಬರ್ಕೋಬೇಕು. ಈ ಕಾರ್ಡ್ಸ್ ನೋಡಿ ಇವಾಗ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಯಾವ ಥರ ನಾನು ತೋರಿಸಿದ್ದೀನೋ ಅದೇ ಥರ ಹೆಡ್ಡಿಂಗ್ ಹಾಕ್ಕೊಂಡು ನೋಟ್ಸಲ್ಲಿ ಬರ್ಕೊಂಡು ಕಾರ್ಡ್ಸ್ನ ಬರ್ಕೋಬೇಕು. ನೀವು ಸಾಂಗ್ನ ಬರೆದಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ. ಈ 4 ಟಿಪ್ಸನ್ನು ನೀವು ಉಪಯೋಗಿಸ್ಕೊಳ್ಳಿ. 100% ನೀವು ತುಂಬಾ ಬೇಗನೆ ಕಲಿತೀರಾ, ತುಂಬ ಚೆನ್ನಾಗಿ ಪ್ಲೇ ಮಾಡ್ತೀರಾ. ಸೊ ದಟ್ಸ್ ಆಲ್. ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ? ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ಸ್ ಇದೆಯಾ, ಈ ಯಾವ ಥರ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಮತ್ತು ಯಾವ ಥರ ನಾವು ಇದನ್ನು ಪಿಚ್ಚನ್ನ ರೆಡ್ಯೂಸ್ ಮಾಡ್ಕೊಳ್ಳೋದು ಅನ್ನೋದು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಸೊ ದಟ್ಸ್ ಆಲ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ಮತ್ತು ಅಲ್ಲಿವರೆಗೂ ಕೂಡ ನಿಮ್ಮ ಸಪೋರ್ಟು ಎಷ್ಟೋ ಅವಶ್ಯಕತೆ ಇದೆ. ಆದ್ದರಿಂದ ನಿಮಗೆ ಗೊತ್ತಿರೋರೆಲ್ಲರಿಗೂ ಕೂಡ, ಕೀಬೋರ್ಡು ಆಸಕ್ತರಿರೋರಿಗೆಲ್ಲರಿಗೂ ಕೂಡ ನೀವು ಶೇರ್ ಮಾಡೋದ್ರ ಮೂಲಕ ಈ ಚಾನಲ್ನ ನೀವು ಸಪೋರ್ಟ್ ಮಾಡಿ. ಇದರ ಗ್ರೋತಿಗೆ ನೀವು ಕೂಡ ಒಂದು ಸಪೋರ್ಟ್ ಮಾಡಬೇಕಂತ ನಿಮ್ಮನ್ನ ಕೇಳ್ಕೊಳ್ತಿದ್ದೀನಿ. ಸೊ ದಟ್ಸ್ ಆಲ್. ಮತ್ತೆ ಇನ್ನೊಂದು ವೀಡಿಯೋದೊಟ್ಟಿಗೆ, ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಮತ್ತೆ ನೋಡ್ತಾ ತಿರುಗಿ ರಿಪೀಟ್ ಮಾಡ್ತಾ ನೋಡ್ತಾ ಪ್ರಾಕ್ಟೀಸ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.